ಪೇರೆಂಟ್ಸ್ಗೆ ಆಫ್ಟರ್ ರಿಸಲ್ಟ್ ಹ್ಮ್. ಸೊ ನೀವು ಬಂದ್ರಿ, ಕೋಚಿಂಗ್ ಎಲ್ಲ ಆಯ್ತು, ಸ್ಕೋರ್ ಮಾಡಿದ್ರು, ಆ ಪೇರೆಂಟ್ಸ್ ರಿಯಾಕ್ಷನ್ ಹೇಗಿರುತ್ತೆ ಅಂತ? ಸರ್, ಅವ್ರು ನೋಡಿದಾಗಲೇ ನಮ್ಗೆ ಖುಷಿ ಆಗುತ್ತೆ. ಹ್ಮ್. ನನ್ನ ಕೈಲಿ ನನ್ನ ಮಗನ ಇಷ್ಟು ಓದ್ಸಕ್ ಆಗ್ತಾ ಇರ್ಲಿಲ್ಲ, ಇಷ್ಟು ಕೋಟಿ ಖರ್ಚು ಮಾಡಿ ಏನೋ ನಾನು ಮಾಡಿಸ್ಬೇಕು ಅನ್ನೋದು ನನ್ನ ಕೈಲಿ ಆಗ್ತಾ ಇರ್ಲಿಲ್ಲ. ನಿಮ್ಮ ಸಂಸ್ಥೆಗೆ ಬಂದು ಒಂದು ಮೆಡಿಕಲ್ ಸೀಟ್ ಆಯ್ತು, ಇಷ್ಟು ಕಡಿಮೆ ಅವಧಿಯಲ್ಲಿ 1 ವರ್ಷದಲ್ಲಿ ನನ್ನ ಮಗನ ಈ ಮಟ್ಟಕ್ಕೆ ತಗೊಂಡೋದ್ರಿ ಅಂತ ಒಂದು ಮಾತು ಹೇಳ್ತಾರೆ. ಜೊತೆಗೆ ಅವ್ರ ಕಣ್ಣಲ್ಲಿ ಅವ್ರ ಒಂದೇನೋ ಒಂದು ಬರುತ್ತೆ ಸರ್. ಅಲ್ಲಿ ಏನ್ ಗೊತ್ತಾ, ನಮ್ ನೋಡಿದ ತಕ್ಷಣನೇ ಕೈ ಮುಗಿಯೋ ಹಂತಕ್ಕೆ ಅವ್ರು ಮಾತಾಡ್ಬಿಡ್ತಾರೆ. ನನಗೆ ನೀವು ಹೇಳ್ದಂಗೆ, ನಾನು ಗ್ರಾಮೀಣ ಪ್ರದೇಶದಿಂದ ಬಂದಾಗ, ಕಷ್ಟದಿಂದ ಬಂದಿದ್ದಾಗ ನನ್ನ ಕೈಲಿ ನಮಗೂ ತಡ್ಕೊಳಕ್ಕಾಗಲ್ಲ, ತುಂಬ ಫೀಲ್ ಆಗ್ಬಿಡ್ತೀವಿ. ಇದು ನಾನು ಮಾಡಿದ ಸಾರ್ಥಕ ಆಯಿತು ಅಂತ ನನಗೆ ಫೀಲ್ ಆಗುತ್ತೆ. ಅವ್ರ ಕಣ್ಣಲ್ಲಿ ಒಂದು ಹನಿ ನೀರು ಬರುತ್ತೆ. ಇಷ್ಟೇ ಸರ್ ಲೈಫು, ಅಷ್ಟೇ. ಇಲ್ಲ, ಯಾಕಂದ್ರೆ ಸ್ಕೋರ್ ಜೊತೆಗೆ ಸಂಸ್ಕಾರ. ಎಸ್ ಸರ್, ಆ ಸಂಕಲ್ಪ ಸಂಸ್ಕಾರದ ಭಾಗ. ಹೌದು. ನೀಟ್ ಸ್ಕೋರ್ ಪ್ಲಸ್ ಸಂಸ್ಕಾರವನ್ನ ಎಕ್ಸೆಲ್ ಅಕಾಡೆಮಿಕ್ಸ್ ಅಚ್ಚುಕಟ್ಟಾಗಿ ಕಳಿಸಿದೆ. ಯಾಕಂದ್ರೆ ನಿಮ್ಮ ಮಾತಲ್ಲಿ, ನೀವು ದಾಟಿಲಿ, ಆ ಪೇರೆಂಟ್ಸ್ ರಿಯಾಕ್ಷನ್ ಅಲ್ಲಿ ಅದೆಲ್ಲ ಕಾಣುತ್ತೆ. ಯಾಕಂದ್ರೆ ಇವತ್ತು ಸ್ಕೋರ್ ಮಾಡೋದ್ರ ಜೊತೆಗೆ ಆ ಸಂಸ್ಕಾರ ಸಂಕಲ್ಪ ಇದ್ದಾಗ ಮಾತ್ರ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಅದೆಲ್ಲವನ್ನೂ ಕೂಡ ಕೊಡ್ತಾ ಇದ್ದೀರಿ. ಹಾಗಾಗಿ ನನಗೂ ಬಹಳ ಖುಷಿ. ಬಟ್ ಹಾಸ್ಟೆಲ್ ವ್ಯವಸ್ಥೆ ಹೇಗಿರುತ್ತೆ, ಏನ್ ಬೆನಿಫಿಟ್ ಕೊಡ್ತೀರಿ ಅಲ್ಲಿ? ಯಾಕಂದ್ರೆ ಈ ವಾತಾವರಣ ನಿರ್ಮಾಣ ಮಾಡೋದು ಈಸಿ ಅಲ್ಲ. ಹೌದು ಸರ್. ಕೋಚಿಂಗ್ ಕೊಡ್ಬೇಕಾದ್ರೆ ನಾವು ಅಲ್ಲಿ ಹೋದಾಗ ಊಟ, ಅಲ್ಲಿ ವ್ಯವಸ್ಥೆ, ಆ ಸಾತ್ವಿಕತೆ ಎಲ್ಲವೂ ಬರ್ಬೇಕಲ್ಲ. ಹೌದು. ಅದೇ ಮೇಂಟೈನ್ ಮಾಡ್ತೀರಿ ಅಂತ? ಈಗ ಹಾಸ್ಟೆಲ್ ಅಂತ ಬಂದಾಗ ಎಲ್ಲಾ ಜಿಲ್ಲೆಯಿಂದನೂ ಬರ್ತಾರಲ್ಲ ಮಕ್ಕಳು. ಆವಾಗ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಕ್ಯಾಂಪಸ್ ಹೆಂಗಿದೆ ಅಂದ್ರೆ ಅವ್ರು ಎಲ್ಲೂ ಇನ್ನು ಕೋಚಿಂಗ್ ಮುಗಿಸ್ಕೊಂಡೆ ಆಚೆ ಹೋಗೋದು. 1 ವರ್ಷ ಕೋಚಿಂಗ್ ಆಗೋರ್ಗು ಎಲ್ಲೂ ಆಚೆ ಬಿಡಲ್ಲ. ಇಲ್ಲ, ಒಂದೇ ಬಿಲ್ಡಿಂಗ್ ಅಲ್ಲೇ ಟಾಪ್ ಫ್ಲೋರ್ ಕ್ಲಾಸಸ್, ರಿಮೈನಿಂಗ್ ಫ್ಲೋರ್ಸ್ ಎಲ್ಲ ಹಾಸ್ಟೆಲ್ ಇರುತ್ತೆ. ಕೆಳಗಡೆ ಫ್ಲೋರ್ಸ್ ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಗೇಟ್ ಇಂದ ಈಚೆ ಬರೋಕೆ ಅವ್ರಿಗೆ ಅವಕಾಶನೂ ಇಲ್ಲ, ಅದಕ್ಕೆ ಅವಕಾಶನೂ ಕೊಡಕ್ ಹೋಗಲ್ಲ ನಾವು. ಆಕ್ಟಿವಿಟೀಸ್ ಎಲ್ಲ ಒಳಗಡೆ, ಓದೋದಿಂದ ಹಿಡಿದು ಅವ್ರಿಗೆ ಊಟ ಎಲ್ಲಾನು ಒಳಗಡೆ ಇರುತ್ತೆ ಸರ್. ಆ ತರ ಕ್ಯಾಂಪಸ್ ಮಾಡಿರೋದು. ಯಾಕೆಂದ್ರೆ 1 ವರ್ಷ ಕೋಚಿಂಗ್ ಇದು ಕಾಲೇಜ್ ಟೈಪ್ ಅಲ್ಲ. ನೀನು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನ ಫೇಸ್ ಮಾಡಬೇಕು ಅಂದ್ರೆ 1 ವರ್ಷ ನಾವ್ ಹೇಳ್ದಂಗೆ ಸಂಕಲ್ಪ ಇಟ್ಕೊಂಡು ಬಂದಿರ್ತಾರಲ್ವಾ, ಆ ಸಂಕಲ್ಪನ ನಾವು ಫುಲ್ಫಿಲ್ ಮಾಡ್ಬೇಕಾದ್ರೆ ಫೋನ್ ಇಲ್ಲ 1 ವರ್ಷ ಫೋನ್ ಟಚ್ ಫೋನ್ ಟಚ್ ಮಾಡಿಸಲ್ಲ ಸರ್. ಬೆಂಗಳೂರಿನ ಕಾಲೇಜ್ ನಿಮ್ದು? ಹೌದು ಸರ್. ನಮ್ಮ ಅಕಾಡೆಮಿಲಿ ಫೋನ್ ನಾವು ಬೆಂಗಳೂರಲ್ಲಿ ನೀಟ್ ನ ಕೋಚಿಂಗ್ ತಗೊಳ್ಳುವಂತ ಸ್ಟೂಡೆಂಟ್ಸ್ಗಳು, ಎಕ್ಸೆಲ್ ಅಕಾಡೆಮಿಕ್ಸ್ ನ ಸ್ಟೂಡೆಂಟ್ಗಳು ಫೋನ್ ಯೂಸ್ ಮಾಡಲ್ಲ. ಕಾಂಟ್ಯಾಕ್ಟ್ ಮತ್ತೆ ಅವ್ರು ನಮ್ಮ ಒಂದು ಆಫೀಸ್ ಇದರಿಂದ ಕಾಂಟ್ಯಾಕ್ಟ್ ಮಾಡಿಸ್ತೀವಿ. ಹಿಂಗ್ ಸ್ಕ್ರಾಲು ಗೀಲು ನೋಡೋ ಏನಿಲ್ಲ, ಯಾವ ಇನ್ಸ್ಟಾಗ್ರಾಮ್ ಬಟ್ ಅವರೆಲ್ಲ ಯಾವ್ದಿದು ಏನಿಲ್ಲ, ಸೋಷಿಯಲ್ ಮೀಡಿಯಾ ಟಚ್ ಇಲ್ಲ, ಏನೂ ಇಲ್ಲ. ಬಟ್ ಅವ್ರು ಓದೋಕ್ ಮೆಟೀರಿಯಲ್ ಏನ್ ಬೇಕು, ಸಿಸ್ಟಮ್ ಏನ್ ಬೇಕು, ಆ ವ್ಯವಸ್ಥೆಗಳ ಆತರ ಹೆಂಗ್ ಕನೆಕ್ಟ್ ಮಾಡ್ತೀರಿ ಸರ್? ಓದೋ ಸಿಸ್ಟಮ್ ಅಲ್ಲಿ ಇಲ್ಲೆಲ್ಲ ಓನ್ಲಿ ಟೆಕ್ಸ್ಟ್ ಬುಕ್ಸ್ ಇರುತ್ತೆ. ಅವ್ರಿಗೆ ಫಿಸಿಕಲ್ ಕ್ಲಾಸಸ್ ಇರುತ್ತೆ. ಇನ್ನೇನು ಆನ್ಲೈನ್ ಅವಶ್ಯಕತೆ ಇಲ್ಲ ಅವ್ರಿಗೆ ಸರ್. ಅದರಿಂದ ನಾವು ಬೇರೆ ಒಂದು ಎಲೆಕ್ಟ್ರಾನಿಕ್ ಐಟಮ್ಸೇ ಅಲ್ಲ ಮಾಡಲ್ಲ ಒಳಗಡೆ. ಈ ಮೊಬೈಲ್ಗಳನ್ನ ಇವೆಲ್ಲ ಬಿಟ್ಟು ಅವ್ರಿಗೆ ತಾಳ್ಮೆ ಚೆನ್ನಾಗಿರುತ್ತಂತೆ. ಹೌದು ಸರ್. ಮೊಬೈಲ್ ನಾವು ಮೊಬೈಲ್ ಅಲ್ಲ, ಮೊಬೈಲ್ ನಮ್ಮನ್ನ ಯೂಸ್ ಮಾಡುತ್ತೆ, ನಮ್ಮನ್ನ ಕಂಟ್ರೋಲ್ ಮಾಡುತ್ತೆ. ನಮ್ಮ ಮೈಂಡ್ ಮೊಬೈಲೇ ಇದ್ದಂಗೆ ಕಂಟ್ರೋಲ್ ಮಾಡ್ತೀರಿ. ಎಸ್ ಸರ್. ಅಂದ್ರೆ ನಿಮ್ಮಲ್ಲಿ ಸಕ್ಸಸ್ ಫಾರ್ಮುಲಾ, ನಿಮ್ಮ ಸ್ಟೂಡೆಂಟ್ಗಳು ಮೊಬೈಲ್ನ ಯೂಸ್ ಮಾಡಿಸಲ್ಲ. ಪೇರೆಂಟ್ ಜೊತೆ ಮಾತಾಡ್ಬೇಕಾದ್ರೆ ನಿಮ್ಮ ಕಂಪ್ನಿ ಲೈಕ್ ಇನ್ಸ್ಟಿಟ್ಯೂಟ್ಗೆ ಕಾಲ್ಸ್ ಬರುತ್ತೆ, ಅಲ್ಲಿ ಕೋಆರ್ಡಿನೇಟ್ ಮಾಡಬೇಕು. ಈ ತರದ ವ್ಯವಸ್ಥೆ ಇದೆ. ನಿಮ್ಮ ಸಕ್ಸಸ್ ಫಾರ್ಮುಲಾದಲ್ಲಿ ಇದು ಕೂಡ ಒಂದು. ಹೌದು ಸರ್. ಮಕ್ಳಿಗೆ ರಿಯಾಕ್ಟ್ ಮಾಡ್ತಾರೆ, ಮಕ್ಳು ಬಿಟ್ಟಿರ್ತಾರ. ಇದನ್ನ ಫಸ್ಟ್ ನಾನು ಸಂಕಲ್ಪ ಮಾಡಿಸ್ತೀನಿ. ನೀವು ಹೇಳಿದ್ರಿ ಸಂಕಲ್ಪ ತಗೋತೀವಲ್ಲ, ಆ ಟೈಮಲ್ಲೇ ಫೋನ್ ಅಲೋ ಮಾಡಲ್ಲ, ನೀನು ಹೊರಗಡೆ ಕಳ್ಸಲ್ಲ, ನೀನ್ ಈ ತರ ನೀನ್ ಮಾಡಿದ್ರೇನೆ ಸಕ್ಸಸ್ ಆಗೋದು ಅಂತ ಫಸ್ಟೇ ಮೈಂಡ್ ಸೆಟ್ ಮಾಡ್ತೀವಿ. ಸರಿ, ಮೈಂಡ್ ಸೆಟ್ ಮಾಡ್ಲಿಲ್ಲ ಅಂದ್ರೆ ಚಂಚಲ ಮನಸ್ಸಾಗ್ಬಿಡ್ತಾರೆ. ಅಂದ್ರೆ ನೀವು ಒಲಿಂಪಿಕ್ಗೆ ಚಿನ್ನದವ್ರು ಪ್ರಿಪೇರ್ ಮಾಡ್ದಂಗ್ ಮಾಡ್ತಿದ್ದೀರಿ. ಮಾಡ್ಲೇಬೇಕು. ಚಿನ್ನ ಅಲ್ವಾ ಸರ್? ನಾವು ಕೊಡ್ತಾ ಇರೋ ಒಂದೊಂದು ಸೀಟು ಕೂಡ ಕರ್ನಾಟಕ ಅಲ್ಲ, ನಮ್ಮ ದೇಶಕ್ಕೆ ನಾವು ವೈದ್ಯರನ್ನ ಕೊಡ್ತಾ ಇದೀವಿ, ಕ್ರಿಯೇಟ್ ಮಾಡ್ತಾ ಇದೀವಿ ವೈದ್ಯರನ್ನ. ಹಂಗ್ ಬೇಕಾರೆ ವೈದ್ಯರಂದ್ರೆ ನಮ್ಗೆ ದೇವ್ರು. ಆ ದೇವ್ರನ್ನ ಕ್ರಿಯೇಟ್ ಮಾಡ್ತಾ ಇರೋ ಸಂಸ್ಥೆ ಅಲ್ವಾ ಸರ್, ದೇವ್ರು ಅಂತ ನಾವು. ಇವತ್ತು ಎಜುಕೇಶನ್ ಇನ್ಸ್ಟಿಟ್ಯೂಟ್ಗೆ ಸ್ಟೂಡೆಂಟ್ ಬಂದ್ರೆ ಸಾಕು, ಬಿಸ್ನೆಸ್ ಮಾಡೋನವರ ನಡುವೆ ಅವ್ರನ್ನ ಸಂಸ್ಕಾರಯುತವಾಗಿ ಶಿಕ್ಷಣ ಕೊಟ್ಟು, ಹೌದು, ಚಟವನ್ನ ದೂರ ಮಾಡಿ, ಹಠವನ್ನ ಸಂಕಲ್ಪದ ಮೂಲಕ ಮಾಡಿ ಗೆಲ್ಲೇಬೇಕು ಅನ್ನೋದನ್ನ ಇದು ಮಾಡ್ತಿದ್ರಿ. ಬಟ್ ನೀವು ಹೇಳಿದಾಗೆ ಅದು ಫೋನ್ ಅಲೋ ಮಾಡಲ್ಲ. ಅದೇ ತರ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಕೊಟ್ಟಾಗ ಮಕ್ಳು ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತದೆ. ಊಟನೂ ಅಲ್ಲೇ, ಕೋಚಿಂಗು ಅಲ್ಲೇ ಇದ್ ಮಾಡ್ತೀವಿ. ಬೆಳಗ್ಗೆ 8ರಿಂದ ಸಾಯಂಕಾಲ 11:30ವರೆಗೂ ಅವರು ಹಾಸ್ಟೆಲ್ ಒಳಗಡೆ ಇರ್ತಾರೆ. ಎಲ್ಲೂ ಕೂಡ ಇದು ಮಾಡಲ್ಲ. ನಮ್ಮ ಫ್ಯಾಕಲ್ಟೀಸ್ ಇಂದ ಹಿಡಿದು, ವಾರ್ಡನ್ಸ್ ಇಂದ ಹಿಡಿದು, ಇನ್ಚಾರ್ಜ್ ಇಂದ 24 hours ಅವ್ರನ್ನ ಮಾನಿಟರಿಂಗ್ ಮಾಡ್ತೀವಿ. ನೀವು ವಿಶ್ವಾಸದಲ್ಲಿ ಎಲ್ಲರೂ ಗೆಲ್ಲಂಗಿದೆ. ಲೈಕ್ ಒಂದು ವಾತಾವರಣ ಆ ಥರ ಕ್ರಿಯೇಟ್ ಮಾಡ್ಕೊಂಡಿರೋ. ಹೌದು. ಬಿಕಾಸ್ ಯಾರು ಹಂಗಿರಲ್ಲ.
ಹೌದು ಸರ್. ಇತ್ತೀಚಿನ ಮಕ್ಕಳನ್ನ ಆ ಥರ ನಾವು ಒಂದ್ ಕಡೆ ಸೇರಿಸಿ ಅವ್ರಿಗೆ ಬಹಳ ಕಷ್ಟ. ಬಟ್ ನೀವೆಲ್ಲ ಫ್ರೆಂಡ್ಲಿ ವಾತಾವರಣಕ್ಕೆ ತಗೊಂಬಂದವ್ರನ್ನ ನೀಟಾಗಿ ಕೋಚಿಂಗು ಮತ್ತು ಸಂಕಲ್ಪ ಮತ್ತೇನೇನಿದೆ ಅವೆಲ್ಲ ಕಾನ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇದೀರಿ. ಬಟ್ ನಿಮ್ಮಲ್ಲಿ ಇನ್ನೊಂದು ನಾನು ಕೇಳ್ಪಟ್ಟೆ, ಎಕ್ಸೆಲ್ ಅಕಾಡೆಮಿಕ್ಸ್ ಹಾಸ್ಟೆಲ್ ಸ್ಟೂಡೆಂಟ್ಸ್ಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಒಂದಷ್ಟೇನೋ ಇರುತ್ತಾ? ಲೈಕ್ ಅಂದರೆ ಬೆನಿಫಿಟ್ಸ್ ಮೀನ್ಸ್ ಈ ಕೆಲವರು ನನಗೆ ಯಾವುದೋ ಊಟ ನನ್ನ ಮನೆಯವ್ರು ಊಟ ತಂದು ಕೊಡ್ತಾರೆ, ಇಲ್ಲ ವೀಕ್ಲಿ ಒಂದ್ಸರಿ ಪೇರೆಂಟ್ಸ್ ಬರ್ತಾರೆ, ಈ ಥರದ್ದೇನೋ ಬೇರೆ ಏನಾರು ಇದೆಯಾ? ಲೈಕ್ ಪೇರೆಂಟ್ಸ್ ಭೇಟಿ ಮಾಡ್ಬೋದು ಮಕ್ಕಳನ್ನ ಆಗಿಂದಾಗೆ, ಇಲ್ಲ ಏನಾರು ಲಿಮಿಟ್ಸ್ ಇದೆಯಾ? ಈ ಎಕ್ಸೆಲ್ ಅಕಾಡೆಮಿಕ್ಸ್ ನಮ್ಮ ಸಂಸ್ಥೆಯಲ್ಲಿ ಹಾಸ್ಟೆಲ್ ಇರೋ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತುಂಬಾ ಅನುಕೂಲ ಇರುತ್ತೆ. ಹೇಗೆ ಅಂದ್ರೆ 8ರಿಂದ 4 ಕೋಚಿಂಗ್ ಸರ್, ಕಾನ್ಸ್ಟೆಂಟ್ ಟೈಮ್. ನಾವು 8ರಿಂದ 4 ಈ 4 ಒಳಗಡೆ ಅವ್ರಿಗೆ ಕೋಚಿಂಗ್ ವಿತ್ ಡೈಲಿ ಟೆಸ್ಟ್ ಅಂತ ಹೇಳಿದ್ವಿ. ಡೈಲಿ ಟೆಸ್ಟ್ ಮಾಡ್ಬಿಡ್ತೀವಿ. ಆಫ್ಟರ್ 4:30 ಅವರಿಗೆ ಹಾಫ್ ಅನ್ ಅವರ್ ಸ್ನಾಕ್ಸ್ ಬ್ರೇಕ್. ಹಾಫ್ ಅನ್ ಅವರ್ ಸ್ನಾಕ್ಸ್ ಬ್ರೇಕ್ ಕೊಟ್ಟು ರಿಲ್ಯಾಕ್ಸ್ ಆಗ್ತಾರೆ. ಬೆಳಿಗ್ಗೆಯಿಂದ 8ರಿಂದ 4 ಕೋಚಿಂಗ್ ಆಗಿರುತ್ತಲ್ವಾ, ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳಕ್ ಒಂದು ಹಾಫ್ ಅನ್ ಅವರ್ ಕೊಡ್ತೀವಿ. ಹಾಫ್ ಅನ್ ಅವರ್ ಆದ್ಮೇಲೆ 5 to 8 ಹಾಸ್ಟೆಲ್ ಇರೋ ವಿದ್ಯಾರ್ಥಿಗಳಿಗೆ ನಾವು ಡೌಟ್ ಕ್ಲಾರಿಫಿಕೇಶನ್ ಮಾಡ್ಕೊಡ್ತೀವಿ. ಈ ಡೌಟ್ ಹೆಂಗೆ ಅಂದ್ರೆ, ಬೆಳಿಗ್ಗೆ ಪಾಠ ಮಾಡಿರ್ತಿರ್ಲಿ ಸರ್, ಕ್ಲಾಸ್ ರೂಮ್ ಅಲ್ಲಿ ನಾವು ಪಾಠ ಮಾಡಿರ್ತೀವಿ, ಅದ್ರಲ್ಲಿ ಡೌಟ್ ಇರುತ್ತೆ. ಕೆಲವೊಂದು ಮಕ್ಳು ಹೇಳಲ್ಲ, ಮನಸ್ಥಿತಿ ಇರ್ತಾರೆ, ಹೇಳಲ್ಲ. ಸರ್ ಈ ಕ್ವಶನ್ಸ್ ತುಂಬಾ ರೈಸ್ ಆಯ್ತು ನನಗೆ ನಮ್ಮ ತಂದೆ ತಾಯಿಯಿಂದ, ಸರ್ ಇವ್ರು ಡೌಟೇ ಕ್ಲಾರಿಫೈ ಮಾಡ್ಕೊಳಲ್ಲ ಸರ್, ಬಾಯೇ ಬಿಡಲ್ಲ ನನ್ನ ಮಗಳು ಬಾಯಿ ಬಿಡಲ್ಲ ಸರ್, ಏನಾರು ಮಾಡಿ ನೀವೇ ಬಾಯಿ ಬಿಡಿಸ್ಬೇಕು. ಹಿಂಗಿರೋ ಮಕ್ಕಳಿಗೆ, ಇಂಥ ಮನಸ್ಥಿತಿ ಮಕ್ಕಳಿಗೆ ನಾವೇನ್ ಮಾಡ್ತೀವಿ, ಆ ಟೈಮಲ್ಲಿ ನೋಟ್ ಮಾಡ್ಕೊಳಕ್ ಹೇಳ್ತೀವಿ. ಆ ಕ್ಲಾಸ್ ರೂಮ್ ಅಲ್ಲಿ ಹೇಳಲ್ಲ, ಭಯ. ಆದ್ಮೇಲೆ 5 to 8 ಒಳಗಡೆ ನಾವೇನ್ ಮಾಡ್ತೀವಿ, ಡೌಟ್ ಕ್ಲಾರಿಫಿಕೇಶನ್ಸ್ ಮಾಡ್ತೀವಿ. ಯಾರು ಬೆಳಗ್ಗೆ ಟೀಚ್ ಮಾಡಿರೋ ಫ್ಯಾಕಲ್ಟೀಸೇ ಇದ್ದು ಅವರೇ 5ರಿಂದ 8 ಡೌಟ್ ಕ್ಲಾರಿಫಿಕೇಶನ್ ಮಾಡ್ಕೊಡ್ತಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಮಾಡ್ಕೊಡ್ತಾರೆ. ಅವಾಗ ಏನಾಗುತ್ತೆ, ಅವ್ರು ಡೌಟ್ ಕ್ಲಾರಿಫಿಕೇಶನ್ ಮಾಡಿದಾಗ ಸರ್ ಮನಸ್ಸು ಅಗ್ರ ಆಗುತ್ತೆ. ಅವ್ರ ಮನಸ್ಸಲ್ಲಿ ಏನೋ ಒಂದು ಡೌಟ್ ಇರುತ್ತಲ್ಲ, ಆ ಡೌಟ್ ಅನ್ನೋದೇ ವೈರಸ್. ಆ ವೈರಸ್ ಏನಾಗುತ್ತೆ, ನೆಕ್ಸ್ಟ್ ಡೇ ಕಿಲ್ ಮಾಡುತ್ತದು. ನೆಕ್ಸ್ಟ್ ಡೇ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಆ ಡೌಟ್ ಅವ್ರಿಗೆ ರಿವೆಂಡ್ ಆಗ್ತಾ ಇರತ್ತೆ, ಕೊರಿತಾ ಇರತ್ತೆ ಅಂತಾನೆ ನಾವು ಅದನ್ನ ಕ್ಲಾರಿಫೈ ಮಾಡ್ತೀವಿ. ಇದು 5 to 8 ಆಯ್ತು. ನೆಕ್ಸ್ಟ್ 8 ಆದ್ಮೇಲೆ ಊಟದ ವ್ಯವಸ್ಥೆ, 1 hour ಊಟ ಆರಾಮ್ಸೆ ಮಾಡ್ತೀವಿ. 8 to 9 ಊಟ ಮಾಡಿಸಿ, ಮತ್ತೆ 9ರಿಂದ 10:30, 11 ಸೆಲ್ಫ್ ಸ್ಟಡಿ, ವೈಯಕ್ತಿಕವಾಗಿ ಅವರು ಕುತ್ಕೊಂಡು ಓದ್ಬೇಕು. ಆ ಕುತ್ಕೊಂಡು ಹೋಗ್ಬೇಕಾದ್ರು ಕ್ಲಾಸ್ ರೂಮ್ ಎಲ್ಲೂ ರೂಮ್ ಬಿಡಲ್ಲ. ಹೌದಾ? ಅಲ್ಲೇ ಇರ್ತಾರೆ. ಕ್ಲಾಸ್ ರೂಮ್ ಅಲ್ಲಿ ಇದ್ದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ವಾರ್ಡನ್ ಇರ್ತಾರೆ. ಆಗ ಅವ್ರು ನೋಡ್ಕೋಬೇಕು. ಅವ್ರು ಶಿಸ್ತಾಗಿ ಓದ್ಬೇಕಂದ್ರೆ ವಾರ್ಡನ್ ಇರ್ತಾರೆ. ವಾರ್ಡನ್ ನೋಡ್ಕೋಬೇಕು. ಮತ್ತೆ ಜೇಲ್ಸ್, ಜೂನಿಯರ್ ಲೆಕ್ಚರ್ ಅಂತ ಕರಿತೀವಿ, ಜೇಲ್ಸ್, ಅವರು ಇದ್ದು ಆ ಟೈಮಲ್ಲಿ ಡೌಟ್ ಬರ್ಬೋದು. ಅವಾಗ್ಲೂ ಕೂಡ ಕ್ಲಾರಿಫೈ ಮಾಡ್ಕೊಡ್ತಾರೆ. ಇಷ್ಟು ಹಾಸ್ಟೆಲ್ ಇರೋ ವಿದ್ಯಾರ್ಥಿಗಳಿಗೆ ಬೆನಿಫಿಟ್ ಸರ್. ಸೊ ರಾತ್ರಿ ಅವನು ದಿಮ್ಗೆ ತಲೆ ಕೊಡ್ಬೇಕಾದ್ರೆ ಅವ್ನು ಯಾವುದೇ ಡೌಟ್ ಇಲ್ಲದೆ ಮಲ್ಕೊಳ್ಳೋ ರೀತಿ ಮಾಡ್ತೀರಿ. ಎಸ್. ಆಮೇಲೆ ಇನ್ನೊಂದು ನಿಮ್ಮಲ್ಲಿ ಒಂದು ಕೇಳಿದೆ, ಸ್ಟಡಿ ಮೆಟೀರಿಯಲ್ಸ್ ಎಕ್ಸೆಲ್ ಅಕಾಡೆಮಿಕ್ಸ್ ಒಂದು ಸ್ಪೆಷಾಲಿಟಿ. ಆ ಸ್ಟಡಿ ಮೆಟೀರಿಯಲ್ಸ್ ತಾಕತ್ತೇನು, ಏನ್ ಕತೆ ಅದು ಸರ್? ಸ್ಟಡಿ ಮೆಟೀರಿಯಲ್ ಅನ್ನೋದು ಎಕ್ಸೆಲ್ ಅಕಾಡೆಮಿ ವಿಶೇಷತೆ, ತುಂಬಾ ಚೆನ್ನಾಗಿದೆ, ವಿಶೇಷವಾಗಿದೆ. ಹೇಗೆಂದ್ರೆ ಈ ಸ್ಟಡಿ ಮೆಟೀರಿಯಲ್ ಥಿಯರಿನ ನಾವು ಹೈಲೈಟ್ ಮಾಡಿರ್ತೀವಿ. ಥಿಯರಿನ ಹೈಲೈಟ್ ಮಾಡಿ ಮತ್ತೆ ಥಿಯರಿಲಿ ಬರುವಂತ ನೀಟ್ ಕ್ವಶನ್, CET ಕ್ವಶನ್ಗೆ ನಾವೇನ್ ಮಾಡ್ತೀವಿ, ಕ್ವಶನ್ ಕೊಡ್ತೀವಿ. ಕ್ವಶನ್ ಆದ್ಮೇಲೆ ಕೀ ಆನ್ಸರ್ ಕೊಡ್ತೀವಿ. ಕೀ ಆನ್ಸರ್ ಆದ್ಮೇಲೆ ಆನ್ಸರ್ ಹೇಗ್ ಬಂದಿದೆ ಅಂತ ಇನ್ಸು ಸೊಲ್ಯೂಷನ್ ಕೊಡ್ತೀವಿ. ಈಗ ಮಕ್ಳೇನಾದ್ರು ಸರ್, ಅವ್ರಿಗೆ ಥಿಯರಿನೂ ಓದ್ತಾರೆ, ಕ್ವಶನ್ಸ್ ಅದು ಏನ್ ಬರುತ್ತೆ ನೀಟು CETಗೆ, ಅದಾದ್ಮೇಲೆ ಯಾವ ಕ್ವಶನ್ಸ್ ಯಾವ ಇಯರಲ್ಲಿ ಬಂದಿರೋ ಅದು ಕೊಟ್ಟಿರ್ತೀವಿ. ನೀಟಿಗೆ ಇಂಥ ಇಯರಲ್ಲಿ ಕ್ವಶನ್ ಬಂದಿದೆ, CETಲಿ ಈ ತರ ಕ್ವಶನ್ ಬಂದಿದೆ ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. 2024 ಅಲ್ಲಿ ಈ ತರ ಕ್ವಶನ್ ಬಂತು, ಈ ತರ ಅಂತ ಮೆನ್ಷನ್ ಮಾಡಿ ಕೊಟ್ಟಿರ್ತೀವಿ. ಆಗ ಮಕ್ಳೇ ಈ ಒಂದು ಸ್ಟಡಿ ಮೆಟೀರಿಯಲ್ ಇಂದ ಇವರೇ ಮಾಸ್ಟರ್ ಆಗ್ತಾರೆ. ಇವ್ರಿಗೆ ಗೈಡರ್ ಆಗುತ್ತದು. ಇದ್ರ ಜೊತೆ ಇನ್ನೊಂದು ವಿಷಯ ಹೇಳ್ಬೇಕು ಸರ್, ಈ ಬುಕ್ ಅನ್ನೋದು ತುಂಬಾ ಬಡ ಮಕ್ಕಳು ಹಾಸ್ಟೆಲ್ಗೆ, ಇನ್ನು ಹೇಳಿದ್ರು ಹಾಸ್ಟೆಲ್ ಕಳಿಸಿ ಓದ್ಸಕ್ಕೂ ಆಗಲ್ಲ ಸರ್, ಅಂತ ಬಡ ಕುಟುಂಬದ ಮಕ್ಕಳಿದ್ದಾರೆ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ. ಅಂತ ಮಕ್ಕಳನ್ನ ಐಡೆಂಟಿಫೈ ಮಾಡಿ ನಾವೇ ಖುದ್ದಾಗಿ ಅವ್ರಿಗೆ ಫೋನಲ್ಲಿ ಮಾತಾಡಿ ಅವ್ರಿಗೆ ಸ್ಟಡಿ ಮೆಟೀರಿಯಲ್ನ ಅವರ ಮನೆಗೆ ತಲುಪಿಸಿ ಓದಿಸ್ತಾ ಇದೀವಿ ಸರ್. ಅಂದ್ರೆ ನಿಮ್ಮಲ್ಲಿ ಅಡ್ಮಿಷನ್ ಆಗಿಲ್ಲ ಅಂದ್ರು ಸ್ಟಡಿ ಮೆಟೀರಿಯಲ್ ಕೊಟ್ಟು ನೀಟ್ ಪಾಸ್ ಮಾಡಿಸ್ತಾ ಇದೀವಿ. ನೀಟ್ ಎಕ್ಸಾಮ್ ನ ಕ್ರ್ಯಾಕ್ ಮಾಡಿಸ್ತಾ ಇದೀವಿ. ಯಾಕೆಂದ್ರೆ ಅವ್ರಿಗೆ ತುಂಬಾ ಟ್ಯಾಲೆಂಟ್ ಇರುತ್ತೆ. ಅಂತ ಮಕ್ಕಳಿಗೆ ಒಂದು ಹಾಸ್ಟೆಲ್ ಬಂದು ಉಳ್ಕೊಳಕ್ಕೂ ಆಗಲ್ಲ, ಹಾಸ್ಟೆಲ್ ಅಷ್ಟು ಫೀಸ್ ಕಟ್ಟಕ್ಕಾಗಲ್ಲ. ಐಡೆಂಟಿಫೈ ಮಾಡ್ತೀರಿ ಅದನ್ನ ನಾವು ಕಾಲ್ ಮುಖಾಂತರ ಅವರು ನಮಗೆ ಕನೆಕ್ಟ್ ಆದಾಗ ನಮ್ಮ ಜಿಲ್ಲೆಯಲ್ಲಿ ಇರೋ ಒಂದು ಮಾರ್ಕೆಟಿಂಗ್ ಟೀಮ್ ಆಗಿರ್ಬೋದು ಐಡೆಂಟಿಫೈ ಮಾಡ್ತಾರೆ. ತುಂಬಾ ಮೆರಿಟೋರಿಯಸ್ ಮಕ್ಕಳು ಇರ್ತಾರೆ. ಅವ್ರಿಗೆ ತುಂಬಾ ಚೆನ್ನಾಗಿ IQ ಲೆವೆಲ್ ಚೆನ್ನಾಗಿರುತ್ತೆ. ನಾನು ಕ್ರ್ಯಾಕ್ ಮಾಡಬೇಕು, ನಾನು ಇದು ಮಾಡಬೇಕು, 99% ಹಣ ಇರಲ್ಲ, ಬರೋ ಇಲ್ಲಿಗೆ ಸಾಧ್ಯತೆಗಳಿವೆ. ಹೌದು. ಸೊ ಅವ್ರಿಗೆ ಸ್ಟಡಿ ಮೆಟೀರಿಯಲ್ ಕೊಟ್ಟು ಟೆಸ್ಟ್ ಸೀರೀಸ್ ಕೊಟ್ಟು ಮನೆ ಕಳಿಸಿ. ಅವ್ರು ಟೆಸ್ಟ್ ಕೊಡ್ತೀರಾ? ಹೌದು ಸರ್, ಟೆಸ್ಟ್ ಸೀರೀಸ್ ಅಂತ ಬರುತ್ತೆ. ಕ್ವಶನ್ ವಿತ್ ಆನ್ಸರ್ ಇನ್ಸು ಸೊಲ್ಯೂಷನ್ ಕೊಟ್ಬಿಡ್ತೀವಿ. ಅದು ಪ್ರಿಂಟೆಡ್ ಕೊಟ್ಬಿಡ್ತೀವಿ ಸರ್. ಕೊಟ್ಟು ಮನೇಲೆ ಪ್ರಾಕ್ಟೀಸ್ ಮಾಡಿ ನಾವು ಇಲ್ಲಿಂದ ಫೋನ್ ಕಾಲ್ ಅಲ್ಲಿ ಮಾನಿಟರಿಂಗ್ ಮಾಡ್ತೀವಿ, ಗೈಡ್ ಮಾಡ್ತೀವಿ. ಕೆಲವರೆಲ್ಲ ಫಾರ್ಮುಲಾಗಳ ಸೀಕ್ರೆಟ್ ರೆಸಿಪಿ ಅಂತ ಇಟ್ಕೋತಾರೆ.
ಸೀಕ್ರೆಟ್ ಫಾರ್ಮುಲಾ ಅಂತ ಇಟ್ಕೋತಾರೆ, Okay. ನಮ್ಗೆ ಬಿಟ್ಟು ಹೊರಗಡೆ ಗೊತ್ತಾಗಬಾರ್ದು ಅಂತ. ಹ್ಮ್. ನೀವು ಒಟ್ಟಿನಲ್ಲಿ ನಿಮ್ಮ ಉದ್ದೇಶ ಸಿಂಗಲ್ ಲೈನ್ ಅಜೆಂಡಾ, ನಿಮ್ಮ ಉದ್ದೇಶ ಅಂತಂದ್ರೆ ಹೆಚ್ಚು ಮಕ್ಕಳು ನೀಟಲ್ಲಿ ಪಾಸ್ ಮಾಡಬೇಕು ಅನ್ನೋದಾಗಬೇಕು. ಬಡ ಮಕ್ಕಳು ಕೂಡ ಪಾಸ್ ಮಾಡಬೇಕು, ನಮ್ಮಲ್ಲಿ ಹೌದು. ಬರ್ದೇ ಇರೋರು ಕೂಡ ಪಾಸ್ ಮಾಡಬೇಕು. ಹೌದು ಸರ್ ವಂಡರ್ಫುಲ್ ಆ್ಯಂಡ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಕಾರಣಕ್ಕೆ ಅಂತಂದ್ರೆ ಸರ್. ಇವತ್ತು ರೈತರು 1 ಎಕರೆ ಜಮೀನು ತಗೊಳಕ್ಕಾಗ್ತಿಲ್ಲ, ಹ್ಮ್. ಮಾರೋ ಸಂಖ್ಯೆ ಜಾಸ್ತಿ ಆಗಿದೆ. ಹ್ಮ್. ಆದರೆ ಒಬ್ಬ ಬಡ ರೈತನ ಮಗ ಕೂಡ ನೀಟ್ ಪಾಸ್ ಮಾಡಬೇಕು ಅಂತಂದ್ರೆ ಎಸ್ ಸರ್. ಪಾಸ್ ಮಾಡಿದ್ರೆ 1 ಕೋಟಿ, 1.5 ಕೋಟಿ, 2 ಕೋಟಿ ಉಳಿಯುತ್ತೆ. ಹ್ಮ್. ಅಂದ್ರೆ 1 ವರ್ಷದ ಲಾಂಗ್ ಟರ್ಮ್ನ ವ್ಯಾಲ್ಯೂ ಹ್ಮ್. 2 ಕೋಟಿಗೆ ಸಮ, ಹೌದು. ಕನಿಷ್ಠ 1 ಕೋಟಿಗೆ ಸಮ. ಹ್ಮ್. 1 ವರ್ಷ ಶ್ರದ್ಧೆ ಇಟ್ಟು ಹ್ಮ್. ನಿಮ್ಮಲ್ಲಿ ಫೀಸ್ ಏನಿದೆ ಅದನ್ನ ಕಟ್ಟಿ ಶ್ರದ್ಧೆ ಇಟ್ಟು ನಿಮ್ಮಲ್ಲಿ ಬಂದು ಉಳ್ಕೊಳ್ಳೋಕೆ ಜಾಗ ಎಲ್ಲ ಕೊಟ್ಟು ಹ್ಮ್. ಅವನ್ನ ಸಂಕಲ್ಪ ಮಾಡಿ ಒಳ್ಳೆ ವ್ಯಕ್ತಿತ್ವ ರೂಪಿಸಿ ಪಾಸ್ ಮಾಡಿದ್ರೆ 2 ಕೋಟಿ, 1 ಕೋಟಿ ಅಂತ ಸೇವ್ ಮಾಡ್ತಾನೆ. ಹೌದು. 1 ಕೋಟಿ ಗಳಿಸ್ತಾನೆ ಅವನು ಆಗ್ಲೇ. ಎಸ್. ಅದನ್ನ ಪಾಸ್ ಮಾಡ್ಕೊಂಡು ಮುಂದಕ್ಕೆ ಹೋದ ಅಂತ ಅವ್ನು ಬದುಕನ್ ಗೆದ್ದ. ನಾಟ್ ಓನ್ಲಿ Correct. 1 ಕೋಟಿ ಅದು ಫೀಸ್ ಕಾಣುತ್ತೆ, ಕರೆಕ್ಟ್. ಅವ್ನು ಬದುಕು ಕಟ್ಕೋತಾನೆ. ಹೌದು. ಬೆಲೆ ಕಟ್ಟಲಾಗದ ಒಂದು ಇದನ್ನ ಮಾಡ್ತಾ ಇದೀರಿ. ಹೌದು ಸರ್. ಅದಕ್ಕೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಇವತ್ತಿನ ನಾನು ಮಾರ್ಕೆಟ್ ಅಂತಾನೆ ಕರಿತೀನಿ, ಹ್ಮ್. ಎಜುಕೇಶನ್ ಇಂಡಸ್ಟ್ರಿ ಅಂತ ಕರಿತೀನಿ. ಹ್ಮ್. ಯಾಕಂದ್ರೆ ಉದ್ಯಮ ಆಗಿರೋ ಟೈಮಲ್ಲಿ ಹ್ಮ್. ಇದೇನು ಈಸಿ ಟಾಸ್ಕ್ ಅಲ್ಲ. ಹ್ಮ್. ನಿಮ್ ಬಂದಿರೋರ್ಗೆ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಕೆ ಸಮಯ ಬೇಕು, ಅಲ್ಲಿಗೆ ಟೈಮ್ ಕೊಡಬೇಕು. ಎಸ್ ಸರ್. ಅದನ್ನ ಬಿಟ್ಟು ನಿಮ್ಗೆ ಸಂಬಂಧ ಇಲ್ಲದೆ ಇರೋ ಸ್ಟೂಡೆಂಟ್ಗಳಿಗೂ ಕೂಡ ಎಸ್ ಸರ್. ಅವ್ರಿಗೆ ಸ್ಟಡಿ ಮೆಟೀರಿಯಲ್ ಕೊಟ್ಟು ಅವನ್ನ ನೀಟ್ ಪಾಸ್ ಮಾಡೋಕೆ, ಕ್ರ್ಯಾಕ್ ಮಾಡೋಕೆ ಒಂದು ಅವಕಾಶ ಮಾಡ್ತೀರಿ. ಹ್ಯಾಟ್ಸ್ ಆಫ್ ಹೇಳ್ತೀನಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್.